ಇಡಿ ರೇಡ್ನ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇಡಿ ರೇಡ್ ಆಗಿದೆ, ಕಾರಣ 2016ರಲ್ಲಿ ಆದಂತಹ ಬೋರ್ವೆಲ್ ಹಗರಣ. ಸೊ ಈ ಹಗರಣ ಆಗಿದ್ದಾದ್ರೂ ಹೇಗೆ, ಬಿಬಿಎಂಪಿಯ ದಾಖಲಾತಿಗಳು ಏನು ಹೇಳ್ತಾ ಇದೆ, ಜೊತೆಗೆ ಈಗ ಇಡಿ ಅಧಿಕಾರಿಗಳು ಯಾರ್ಯಾರನ್ನ ಗ್ರಿಲ್ ಮಾಡ್ತಿದ್ದಾರೆ. ವೀಣಾ, 2016ರಿಂದ 2019 ಒಳಗಡೆ ಆಗಿದೆ ಅನ್ನುವಂತಹ ಹಗರಣ ಇದಾಗಿರ್ತಕ್ಕಂಥದ್ದು. ಅಷ್ಟು ಅವಧಿಯಲ್ಲಿಯೂ ಕೂಡ ನಾವು ನೋಡಿದಾಗ ಸುಮಾರು 9,000ಕ್ಕೂ ಹೆಚ್ಚಿನ ಬೋರ್ವೆಲ್ಗಳನ್ನು ಇಡೀ ಬೆಂಗಳೂರಿನಾದ್ಯಂತ ಕೊರೆಸಿದ್ದಾರೆ. ಬೆಂಗಳೂರಿನಲ್ಲಿ ಆಗುವಂತಹ ಪ್ರತಿಯೊಂದು ಕಾಮಗಾರಿಯ ಪ್ಲಾನ್ ಆಫ್ ಆ್ಯಕ್ಷನ್ ಆಗಿರ್ಬೋದು, ಜೊತೆಗೆ ಯಾವುದೇ ಒಂದು ಕಾಮಗಾರಿಗೆ ಆಗುವಂಥ ಒಂದು ಸಣ್ಣ ಮಟ್ಟದಿಂದ ಇದ್ದು ದೊಡ್ಡ ಮಟ್ಟದ ಬಿಲ್ ಆಗಿರ್ಬೋದು, ಎಲ್ಲವೂ ಕೂಡ ಸ್ಯಾಂಕ್ಷನ್ ಆಗುವುದು ಇದೇ ಕಚೇರಿಯಲ್ಲಿಯೇ. ಎಲ್ಲವೂ ಕೂಡ ಕಾಮಗಾರಿಯ ಎಲ್ಲದಕ್ಕೂ ಕೂಡ ಇನ್ಚಾರ್ಜ್ ಇರತಕ್ಕಂಥದ್ದು ಬಿಬಿಎಂಪಿಯ ಮುಖ್ಯ ಅಭಿಯಂತರರಾಗಿರುವಂತಹ ಪ್ರಹ್ಲಾದ್ ಅವರು. ಸೊ ಹಾಗಾಗಿ ಪ್ರಹ್ಲಾದ್ ಅವರನ್ನೇ ಮುಖ್ಯವಾಗಿ ಇಲ್ಲಿ ಟಾರ್ಗೆಟ್ ಮಾಡಿ ಪ್ರಹ್ಲಾದ್ ಅವ್ರನ್ನ ಡ್ರಿಲ್ ಮಾಡಲಾಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಳಗ್ಗೆ 11 ಗಂಟೆಯಿಂದಲೂ ಕೂಡ ಪ್ರಹ್ಲಾದ್ ಇದೇ ಕಚೇರಿಯ ಒಳಭಾಗದಲ್ಲಿದ್ದಾರೆ. ಜೊತೆಗೆ ಪ್ರಹ್ಲಾದ್ ಹೇಳುವಂಥ ಅಂದರೆ ಇಡಿ ಅಧಿಕಾರಿಗಳು ಕೇಳುವಂತಹ ಕಾಮಗಾರಿಗಳ ವಿವರ ಆಗಿರ್ಬೋದು, ಅದಕ್ಕೆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಇರ್ಬೋದು, ಆಗಿಂದ ಹಾಗೆ ಇಡಿ ಅಧಿಕಾರಿಗಳು ಕರ್ಸ್ಕೊತಾ ಇದ್ದಾರೆ. ಸೊ ಕರೆಸ್ಕೊಂಡಂತಹ ಅಧಿಕಾರಿಗಳಿಂದ ದಾಖಲೆಗಳನ್ನು, ಹಾಗೆ ಸಾಕಷ್ಟು ಮಾಹಿತಿಗಳನ್ನು, ಸಾಕಷ್ಟು ಪ್ರಶ್ನೆಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾದಂತಹ ಹಣ ಬಿಡುಗಡೆ ಆಗಿರುವಂತಹ ಖರ್ಚು ವೆಚ್ಚಗಳಿರ್ಬೋದು, ಹಾಗೆ ಕಾಮಗಾರಿ ನಡೆದಿರುವಂತಹ ಒಂದು ರೀತಿ ನೀತಿಗಳಾಗಿರ್ಬೋದು, ಹಾಗೆಯೇ ಅದರಲ್ಲಿ ನಿಜವಾಗ್ಲೂ ಕೂಡ ಕಾಮಗಾರಿಗಳು ನಡೆದಿದೆಯಾ ಅಂತಕ್ಕಂಥದ್ದು. ಸುಮಾರು 9,000 ಬೋರ್ವೆಲ್ಗಳನ್ನ ಹಾಕಿದ್ದೀವಿ ಅಂತ ಹೇಳಲಾಗ್ತಾ ಇದೆ 3 ವರ್ಷಗಳಲ್ಲಿ. ಆದರೆ ಅದು ಸಾಧ್ಯವಿದೆಯಾ, ನಿಜಕ್ಕೂ ನಡೆದಿದೆಯಾ ಅನ್ನುವಂಥದ್ದು ಕೂಡ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಜೊತೆಗೆ ಆ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸಿದಂತಹ ಎಲ್ಲ ಇಂಜಿನಿಯರ್ಗಳನ್ನ ಕರೆಸಿ ಇಲ್ಲಿ ಡ್ರಿಲ್ ಮಾಡ್ತಾ ಇರ್ತಕ್ಕಂಥದ್ದು, ಅವರಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೇಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಡಿ ಅಧಿಕಾರಿಗಳು ಸಾಕಷ್ಟು ಜನ ಹೊರಭಾಗಕ್ಕೆ ಬರ್ತಾ ಇರ್ತಕ್ಕಂಥದ್ದು, ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸದ್ಯ ಒಳಭಾಗದಲ್ಲಿಯೂ ಕೂಡ ಸಾಕಷ್ಟು ತನಿಖೆಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಿದ್ದೀವಿ. ಕೇವಲ ಬೋರ್ವೆಲ್ ವಿಚಾರವಷ್ಟೇ ಅಲ್ಲದೆ 42 ಕೋಟಿ ಹಣ ಏನು ಸಿಕ್ಕಿತ್ತು ಅಂಬಿಕಾಪತಿ ಮನೆಯಲ್ಲಿ, ಗುತ್ತಿಗೆದಾರ ಅಂಬಿಕಾಪತಿಯ ಮನೆಯಲ್ಲಿ, ಅದರಲ್ಲೂ ಕೂಡ ತೆಲಂಗಾಣ ಎಲೆಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಿದಂತಹ ಹಣದ ಮೂಲ ಏನಾಗಿತ್ತು ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ತನಿಖೆಗೆ ಒಳಪಡಿಸ್ತಿರ್ತಕ್ಕಂಥದ್ದು. ಆ ಹಣದ ಮೂಲ ಬಿಬಿಎಂಪಿದ್ದೇ ಆಗಿದೆ ಅನ್ನುವಂತಹ ಒಂದಷ್ಟು ಆರೋಪಗಳು, ಒಂದಷ್ಟು ದೂರುಗಳು ಕೇಳಿಬಂದಿದ್ವು. ಹಾಗಾಗಿ ನೀವೀಗ ವಿಜುವಲ್ಸ್ನಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಬಿಬಿಎಂಪಿಯ ಎಂಪ್ಲಾಯೀಸ್, ಇವರೆಲ್ಲರೂ ಕೂಡ ಬಿಬಿಎಂಪಿಯ ಸಿಬ್ಬಂದಿಗಳು. ಅವರು ಪ್ರತಿದಿನ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅದೇ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಒಳಭಾಗದಲ್ಲಿ ಬಿಬಿಎಂಪಿಯ ಅಧಿಕಾರಿಗಳನ್ನು ಸಂಪೂರ್ಣವಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅಂತಲೇ ಹೇಳ್ಬೋದು, ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಅಂಬಿಕಾಪತಿಯವರ ಮನೆಯಲ್ಲಿ ಸಿಕ್ಕಂತಹ 48 ಕೋಟಿ ಹಣದ ಮೂಲವನ್ನು ಹುಡುಕಿ ಇದೀಗ ಬಿಬಿಎಂಪಿಯ ಅಧಿಕಾರಿಗಳು ಆ ಹಣ ಬಿಬಿಎಂಪಿಯಿಂದಲೇ ಬಂದಿದ್ದಾದರೆ ಬಿಬಿಎಂಪಿಯ ಹಗರಣಗಳು ನಡೆದಿರಬಹುದು, ಹಾಗೆ ಆ ಹಗರಣಗಳಿಗೆ ಸಂಬಂಧಪಟ್ಟಂಗೆ ಕಿಕ್ ಬ್ಯಾಕನ್ನು ನೀಡಲಾಗಿದೆ ಬಿಬಿಎಂಪಿಯ ಗುತ್ತಿಗೆದಾರರು ಅಂತ ಹೇಳಲಾಗ್ತಿತ್ತು. ಸೊ ಹಣವನ್ನು ಸಂಗ್ರಹಿಸಿದ್ದು ಸರ್ಕಾರ ಅಂತ ಹೇಳಲಾಗ್ತಾ ಇತ್ತು. ಅಂದರೆ ಕಾಂಗ್ರೆಸ್ ಸರ್ಕಾರ ಹಣವನ್ನು ಸಂಗ್ರಹಿಸಲಿಕ್ಕೆ ಅಂಬಿಕಾಪತಿಯವರಿಗೆ ಹೇಳಿದರು ಅಂತ ಹೇಳಲಾಗ್ತಿತ್ತು. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ತನಿಖೆ ನಡೀತಾ ಇದೆ ಅಂತ ಹೇಳ್ಬೋದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ರಕ್ಷಾ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.